ಹಾಯ್ ಮಚ್ಚ. ಏನ್ ಮಚ್ಚ ನೋಡಕ್ ತುಂಬಾ ಸಂತೋಷವಾಗಿದೆಯಾ? ಏನ್ ಸ್ಪೆಷಲ್? ನಾನು ಬಂದಿರೋದು ಗುಡ್ ನ್ಯೂಸ್ ಹೇಳಕಪ್ಪ. ಗುಡ್ ನ್ಯೂಸ್? ಹೂನಪ್ಪ, ಕೊನೆಗೂ ನಾನು ನಂದೇ ಆದ ಓನ್ ಸ್ಟಾರ್ಟ್ ಅಪ್ ಮಾಡ್ತಾ ಇದೀನಿ. ನಾಳೆ ನಾವೆಲ್ಲರೂ ಸೇರ್ಕೊಂಡು ಆಫೀಸ್ ನ ಓಪನ್ ಮಾಡ್ತಾ ಇದೀವಿ. ನೀನ್ ಬರ್ಲೇಬೇಕಪ್ಪ. ನೀನ್ ಇನ್ಸ್ಪೈರ್ ಮಾಡಿಲ್ಲ ಅಂತಂದ್ರೆ ನಾನೇ ಆಫೀಸ್ ಓಪನ್ ಮಾಡ್ತಾ ಇದ್ದೀನಿ. ಸೂಪರ್ ಮಗ, ಕಂಗ್ರಾಚುಲೇಷನ್ಸ್. ಖಂಡಿತವಾಗಿ ಬಂದೇ ಬರ್ತೀನಿ ಬಿಡ. ನಂದ್ ಬಿಡು, ನಿಂದ ಹೇಳೋರು. ನೀನು ಯಾವ್ದಾರು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ತಾನೆ? ಅಲ್ಲ, ಒಂದ್ ಟೈಮಲ್ಲಿ ನನಗೆ ಮೋಟಿವೇಟ್ ಮಾಡ್ತಾ ಇದ್ದೆ. ಇವಾಗ ನಿನ್ಗೇನಾಯ್ತು? ಏನಿದೆ ನಿನ್ ಪ್ಲಾನು? ನನಗೆ ಇವಾಗ್ಲೂ ಸ್ಟಾರ್ಟ್ ಮಾಡಕ್ ಇಷ್ಟನೇ ಮಗ. ಆದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಆ ಸೆಟಪ್, ಸ್ಟಾಕ್, ರೆಂಟ್, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲಪ್ಪ. ಹೌದಾ? ಲೋನ್ ತಗೋಬೇಕು ತಾನೆ? ಹೌದು ಮಗ, ನಾನು ಲೋನ್ ತಗೋ ಟ್ರೈ ಮಾಡಿದೆ. ನಂದು ಕ್ರೆಡಿಟ್ ಸ್ಕೋರ್ ಕಮ್ಮಿ ಇರೋದ್ರಿಂದ ಎಲ್ಲ ಬ್ಯಾಂಕು ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ಸ್ವಲ್ಪ ಅದಾಗಿ ಗಿವ್ ಅಪ್ ಮಾಡಿದ್ದೆ. ನಿನ್ ಕಷ್ಟ ನನ್ಗೂ ಅರ್ಥ ಆಗುತ್ತಪ್ಪ. ಒಂದ್ ಟೈಮಲ್ಲಿ ನಾನು ಇದೇ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ನನ್ ಸಿವಿಲ್ ಸ್ಕೋರ್ ಕಮ್ಮಿ. ಮತ್ತೆ ದುಡ್ಡು ಹೆಂಗ್ ಅರೇಂಜ್ ಮಾಡಿದ್ದು ಸ್ಟಾರ್ಟ್ ಅಪ್ ಮಾಡಕ್ಕೆ? ZFD ಬ್ರಾಕೆಟ್ ಕ್ರೆಡಿಟ್ ಕಾರ್ಡ್. FD ಮತ್ತೆ ಕ್ರೆಡಿಟ್ ಕಾರ್ಡ್ ಜೊತೆಗ ಹೆಂಗ್ ವರ್ಕ್ ಆಗುತ್ತೆ ಅದು? ಸಿಂಪಲ್ ಗುರು. ಇದ್ರಲ್ಲಿ 2,000 ರೂಪಾಯಿ ಸ್ಮಾಲ್ FD ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಂಗೆ ಇದು ಬಂದು RBI ಇನ್ಸೂರ್ಡ್. ಇದ್ರಲ್ಲಿ 90% ಅಮೌಂಟ್ ನ FD ಅಮೌಂಟ್ ಅಲ್ಲಿ ಕ್ರೆಡಿಟ್ ಲಿಮಿಟ್ ಪಡ್ಕೋಬಹುದು. ನಮ್ದು ಯೂಸ್ ಮಾಡ್ಕೊಂತ ಕಾರ್ಡ್ ಕೂಡ ಪಡಿಬಹುದಾ? ಈ FD ಒಳಗಡೆ 7% ಬಡ್ಡಿ ಸಿಗುತ್ತೆ. ಹಂಗಾದ್ರೆ ಸೇಫ್ ಇದೆ ಬಿಡು ಮಗ. ಹೌದು ಕಣ. ಪ್ಲಸ್ ಇದು ಲೈಫ್ ಟೈಮ್ ಫ್ರೀ. ಯಾವ್ದೇ ಇನ್ಕಮ್ ಪ್ರೂಫ್ ಬೇಡ, ಯಾವ್ದೇ ಕ್ರೆಡಿಟ್ ಹಿಸ್ಟ್ರಿನೂ ಬೇಡ. ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು. ಹೌದಾ? ನಾನು ಯಾವಾಗ ಬೇಕಾದ್ರೂ ಲಿಮಿಟ್ ಜಾಸ್ತಿ ಮಾಡಬಹುದಾ? FD ನ ಯಾವ್ದೇ ಟೈಮಲ್ಲಿ ಬೇಕಾದ್ರೂ ಟಾಪ್ ಅಪ್ ಮಾಡಬಹುದು. 500 ರಿಂದ ಲಿಮಿಟ್ ಹೆಚ್ಚಾಗುತ್ತೆ. ಆದ್ರೆ ನಾನು ಕ್ರೆಡಿಟ್ ಕಾರ್ಡ್ ನ ಡೈಲಿ ಎಲ್ಲಿ ಯೂಸ್ ಮಾಡ್ಲಿ? ಇದು ರೂಪಾಯಿ ಕಾರ್ಡ್ ಮಗ. ಇದನ್ನ ನೀನು ZUPI ಗೆ ಲಿಂಕ್ ಮಾಡಿ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಸಾಕು. ಎಲ್ಲಿ ಬೇಕಾದ್ರೂ ಅರ್ನ್ ಮಾಡಬಹುದು. ಇಷ್ಟೇ ಅಲ್ಲ, 2% ಫ್ಲಾಟ್ ಕ್ಯಾಶ್ ಬ್ಯಾಕ್ ನಿನ್ಗೆ UPI ಪೇಮೆಂಟ್ಸ್ ಮೇಲೆ ಸಿಗುತ್ತೆ. ಮತ್ತೆ ಅಪ್ ಟು 20% ಡಿಸ್ಕೌಂಟ್ ಸ್ವಿಗ್ಗಿ, ಝೊಮ್ಯಾಟೊ, ಬುಕ್ ಮೈ ಶೋ, ಇನ್ಸ್ಟಾಮಾರ್ಟ್ ಮೇಲೆ ಸಿಗುತ್ತೆ. ಮತ್ತೆ 5% ಫ್ಲಾಟ್ ಕ್ಯಾಶ್ ಬ್ಯಾಕ್ ನಿನ್ಗೆ ಅಮೆಜಾನ್ ಪೇ ಮತ್ತೆ ಫ್ಲಿಪ್ಕಾರ್ಟ್ ವಾಚರ್ಸ್ ಮೇಲೆ ಸಿಗುತ್ತೆ. ನೈಸ್ ಮಗ. ಮತ್ತೆ ಅಷ್ಟರ ಸೇವಿಂಗ್ಸ್ ಕೂಡ ಆಯ್ತು. ಜೊತೆಗೆ ಇದರಲ್ಲಿ Z+ ಪ್ಲಾನ್ ಕೂಡ ಇದೆ. ಜಸ್ಟ್ 3 ರೂಪೀಸ್ ಪರ್ ಡೇಗೆ ನಿಮಗೆ ದೊಡ್ಡ ದೊಡ್ಡ ರಿವಾರ್ಡ್ಸ್ ಕೂಡ ಸಿಗುತ್ತೆ. ಇವೆಲ್ಲ ಆಪಲ್ ತೋರಿಸುತ್ತೆ. ಸರಿ ಗುರು, ಇದು ನಾನು ಸಿವಿಲ್ಗೆ ಹೆಂಗ್ ಹೆಲ್ಪ್ ಆಗುತ್ತೆ? ಸಿಂಪಲ್ ಗುರು. ಕಾರ್ಡ್ ನ ಯೂಸ್ ಮಾಡು, ಬಿಲ್ ಪೇ ಮಾಡು, ಆಟೋಮೆಟಿಕ್ಲಿ ಸಿವಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ನಾನು ಇದೇ ತರ ಮಾಡೀನಿ ಅಲ್ವಾ? ನಾನು ಸಿವಿಲ್ ಸ್ಕೋರ್ ನ ಇನ್ಕ್ರೀಸ್ ಮಾಡಿದ್ದು. ಫಸ್ಟ್ ಹೋಗಿ ನಾನು ಕ್ರೆಡಿಟ್ ನ ಬಿಲ್ಡ್ ಮಾಡ್ಕೊಂತೀನಪ್ಪ. ನೀವು ಕೂಡ ಲೋನ್ ತಗೊಳಕ್ ಹೋದಾಗ ನಿಮ್ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದೆ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದಾರಾ? ಹಂಗಂದ್ರೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸ್ಟಾರ್ಟ್ ಮಾಡಿ ನಿಮ್ ಕ್ರೆಡಿಟ್ ಜರ್ನಿನ Z ಜೊತೆಗೆ. ನಾನು ಬಯೋದ ಲಿಂಕ್ ಹಾಕಿರ್ತೀನಿ. ನೀವು ಕೂಡ Z ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಿ.